ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ, ಇಂದು ಗುರುವಾರ ಆಗಿರೋದ್ರಿಂದ ಸ್ಪೆಷಲ್ ಆಗಿರ್ತಕ್ಕಂಥ ಸಂದೇಶನ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ವಶನ್ ಏನು ಅಂದ್ರೆ, ಅಷ್ಟೆಲ್ಲಾ ಭಕ್ತಿಯಿಂದ ನಾವು ಪ್ರಾರ್ಥನೆಗಳನ್ನ ಮಾಡಿದೀವಿ, ನಮಗೆ ಯಾಕೆ ಫಲನ ಕೊಡ್ತಿಲ್ಲ ಅನ್ನೋದಕ್ಕೆ ಉತ್ತರ. ಪ್ರಾರ್ಥನೆಯನ್ನ ಹೇಗೆ ಮಾಡೋದು, ಪ್ರಾರ್ಥನೆಯ ಮಹತ್ವ ಹಾಗೂ ಪ್ರಾರ್ಥನೆಯಿಂದ ಆಗಿರ್ತಕ್ಕಂಥ ಮಿರಾಕಲ್ಸ್ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಜೀವನದ ಅನುಭವದ ಕಥೆಗಳನ್ನು ಸಹಿತ ನಿಮಗೆ ತಿಳಿಸಿಕೊಡ್ತಿದ್ದೇನೆ. ಹಾಗಾದರೆ ಹೆಚ್ಚಿನ ಟೈಮ್ ನ ವೇಸ್ಟ್ ಮಾಡದೆ ಇವತ್ತಿನ ಸಂದೇಶವನ್ನು ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ಪ್ರಾರ್ಥನೆಯ ಮಹತ್ವ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಪ್ರಾರ್ಥನೆ ಅಂದರೆ ಪ್ರಾರ್ಥ, ಎರಡಕ್ಷರದ ಅರ್ಥ. ಪ್ರಾರ್ಥ ಅಂದರೆ ಅಂದರೆ ಪ್ರಕರ್ಷವಾಗಿ ಮತ್ತು ಅರ್ಥ ಅಂದರೆ ಯಾಚಿಸುವುದು. ಈ ಶಬ್ದಗಳಿಂದ ತಯಾರಾಗಿದೆ. ಅಂದ್ರೆ ಪ್ರಾರ್ಥನೆ ಅದರ ಡೀಪ್ ಅರ್ಥ, ಡೀಪ್ ಮೀನಿಂಗ್, ಆಳವಾದ ಅರ್ಥ ಏನು ಅಂದ್ರೆ, ದೇವರೆದುರು ನಮ್ರವಾಗಿ ಇಚ್ಛಿತ ವಿಷಯಗಳನ್ನು ತಳಮಳವಿಲ್ಲದೆ ಬೇಡುವುದಕ್ಕೆ ಪ್ರಾರ್ಥನೆ ಎನ್ನುತ್ತಾರೆ. ಪ್ರಾರ್ಥನೆಯಲ್ಲಿ ಆದರ, ಪ್ರೇಮ, ವಿನಯ ಭಾವ ಅಂದ್ರೆ ನಮ್ರತೆ, ಶ್ರದ್ಧೆ ಮತ್ತು ಭಕ್ತಿ ಭಾವವಿರುತ್ತದೆ. ಪ್ರಾರ್ಥನೆಯನ್ನು ಮಾಡುವಾಗ ಭಕ್ತನ ಅಸಾಮರ್ಥ್ಯ ಮತ್ತು ಶರಣಾಗತಿ ವ್ಯಕ್ತವಾಗುತ್ತಿದೆ ಮತ್ತು ಅವನು ಕರ್ತೃತ್ವವನ್ನು ಈಶ್ವರನಿಗೆ ನೀಡಿರುತ್ತಾನೆ. ಅಂದ್ರೆ ನಾವು ಸಂಪೂರ್ಣವಾಗಿ ಶರಣಾಗಿರ್ತೀವಿ, ಸಂಪೂರ್ಣವಾಗಿ ನಮ್ಮೆಲ್ಲಾ ಸಾಮರ್ಥ್ಯವನ್ನು ದೇವರಿಗೆ ಭಕ್ತಿ ಮತ್ತು ಪ್ರೀತಿ ಅನ್ನೋ ಮನಸ್ಸಿನ ಭಾವನೆಯಿಂದ ನಾವು ಅರ್ಪಿಸಿ ನಾವು ಬೇಡ್ಕೊಳ್ತೀವಲ್ಲ, ಅದು ಪ್ರಾರ್ಥನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪ್ರಾರ್ಥನೆಯ ಮಹತ್ವ ಇನ್ನು ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ದೇವತೆಗಳ ಬಗ್ಗೆ ಪ್ರೇಮ ಮತ್ತು ಅದರ ನಿರ್ಮಾಣವಾಗುತ್ತದೆ. ದೇವತೆಗಳೊಂದಿಗೆ ಆತ್ಮೀಯತೆಯನ್ನು ಸಾಧಿಸಲು, ಹಾಗೆಯೇ ಅವರ ಬಗ್ಗೆ ಪ್ರೇಮ ಮತ್ತು ಆದರ ಭಾವ ನಿರ್ಮಾಣವಾಗಲು ಪ್ರಾರ್ಥನೆಯನ್ನು ಮಾಡಬೇಕು. ದೇವತೆಗಳು ಮತ್ತು ಗುರುಗಳು ನಮ್ಮಿಂದ ಎಲ್ಲವನ್ನೂ ಮಾಡಿಸಿಕೊಳ್ಳುವವರಿದ್ದಾರೆ ಎಂಬುದು ಪ್ರಾರ್ಥನೆಯಿಂದ ಅರಿವಾಗುತ್ತದೆ. ಕಾರ್ಯದಲ್ಲಿ ಯಶಸ್ಸು ಸಿಗುತ್ತದೆ. ಮಾಡಬೇಕಾದ ಕಾರ್ಯವನ್ನು ದೇವತೆಗೆ ಪ್ರಾರ್ಥಿಸಿ ಮಾಡುವುದರಿಂದ ಆ ಕಾರ್ಯಕ್ಕೆ ದೇವತೆಯ ಆಶೀರ್ವಾದ ಸಿಗುತ್ತದೆ. ಹಾಗೆಯೇ ಪ್ರಾರ್ಥನೆಯಿಂದ ಆತ್ಮಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದರಿಂದ ಕಾರ್ಯವು ಉತ್ತಮ ರೀತಿಯಲ್ಲಾಗಿ ಯಶಸ್ಸು ಸಿಗುತ್ತದೆ, ಮನಃಶಾಂತಿ ದೊರೆಯುತ್ತದೆ. ಪ್ರಾರ್ಥನೆಯನ್ನು ಮಾಡಿ ಕೃತಿಯನ್ನು ಮಾಡುವಾಗ ಮನಃಶಾಂತಿ ದೊರೆಯುತ್ತದೆ ಮತ್ತು ಶಾಂತ ಮತ್ತು ಸ್ಥಿರ ಮನಸ್ಸಿನಿಂದ ಮಾಡಿದ ಕೃತಿಯು ಉತ್ತಮವಾಗಿ ಆಗುತ್ತದೆ. ದೇವತೆಗಳ ಬಗ್ಗೆ ಶ್ರದ್ಧೆ ಮತ್ತು ಭಾವ ನಿರ್ಮಾಣವಾಗುತ್ತದೆ. ಪ್ರಾರ್ಥನೆಯಿಂದ ದೇವತೆಗಳ ಕೃಪೆಯಾಗಿ ಅನುಭೂತಿಗಳು ಬರುತ್ತವೆ. ಇದರಿಂದ ದೇವತೆಗಳ ಬಗ್ಗೆ ಶ್ರದ್ಧೆ ಮತ್ತು ಭಾವ ನಿರ್ಮಾಣವಾಗಲು ಸಹಾಯವಾಗುತ್ತದೆ. ಸಾಮಾನ್ಯ ಮನುಷ್ಯನು ಭಗವಂತನನ್ನು ಮುಟ್ಟಲು ಅತ್ಯಂತ ಸರಳ ಹಾದಿ ಎಂದರೆ ಅದು ಪ್ರಾರ್ಥನೆ. ಭಕ್ತಿಯಿಂದ ಪ್ರಾರ್ಥಿಸಿದಾಗ ಅಲ್ಲೊಂದು ಧನಾತ್ಮಕ ಸಂಚಲನ ದೇವರು ಹಾಗೂ ಭಕ್ತನ ಮಧ್ಯೆ ವರ್ಗಾವಣೆಗೊಳ್ಳುವುದು ಎಂಬ ನಂಬಿಕೆ ಇದೆ. ಪ್ರಪಂಚದ ಪ್ರತಿಯೊಂದು ಧರ್ಮವು ಪ್ರಾರ್ಥನೆಗೆ ಮಹತ್ವವನ್ನು ನೀಡಿದೆ. ದೇವರೆದುರು ಶ್ರದ್ಧೆ ಭಕ್ತಿಯಿಂದ ನಮ್ರವಾಗಿ ತಮ್ಮ ಅಭಿಲಾಷೆಗಳನ್ನು ಈಡೇರಿಸು ಎಂದು ಬೇಡುವುದೇ ಪ್ರಾರ್ಥನೆ. ತಮ್ಮೆಲ್ಲ ಇಷ್ಟ ದೇವತೆಗಳನ್ನು, ಕುಲದೇವತೆಗಳನ್ನು, ಆರಾಧ್ಯ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಪ್ರಾರ್ಥನೆಯನ್ನು ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ದೇವರ ಕೋಣೆಯಲ್ಲಿ ಸಲ್ಲಿಸುತ್ತೇವೆ. ಪ್ರಾರ್ಥನೆಯನ್ನು ಆದರೆ ಅವುಗಳಷ್ಟೇ ಪ್ರಾರ್ಥನೆಗೆ ಮೀಸಲಾದ ಸ್ಥಳಗಳಲ್ಲ. ಪ್ರಾರ್ಥನೆಯನ್ನು ಎಲ್ಲಿ ಬೇಕಾದರೂ ಸಲ್ಲಿಸಬಹುದು ಎಂಬುದನ್ನು ನಾವು ತಿಳಿದುಕೊಂಡಿರಬೇಕು. ಸ್ನೇಹಿತರೆ, ನಾವು ಪ್ರಾರ್ಥನೆಯನ್ನ ಎಲ್ಲಿ ಬೇಕಾದರೂ ನಿಂತು ಸಹಿತ ಮಾಡಬಹುದು, ಕುಳಿತು ಮಾಡಬಹುದು. ಆದರೆ ಶುದ್ಧವಾದ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡಬೇಕು. ಸಚ್ಚರಿತೆಯ ಒಂದು ಉದಾಹರಣೆನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಾಯಿ ಭಕ್ತರೊಬ್ಬರಿಗೆ ಉದಿ ಬೇಕಾಗಿರುತ್ತೆ. ಅವಾಗ ಇನ್ನೊಬ್ಬ ಸಾಯಿ ಭಕ್ತರು ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಾರೆ. ಅವ್ರ ಕಡೆನೂ ಸಹಿತ ಉದಿ ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅಲ್ಲೇ ಇರ್ತಕ್ಕಂತಹ ನೆಲದ ಮೇಲೆ ಇರೋ ಮಣ್ಣನ್ನ ತಗೊಂಡು ಮನ್ಸಿಂದ ಬಾಬಾರವ್ರನ್ನ ನೆನಪಿಸ್ಕೊಂಡು ಪ್ರಾರ್ಥಿಸ್ಬಿಟ್ಟು ಆ ಮಣ್ಣನ್ನೇ ಅವ್ರ ಕೈಗೆ ಉದಿ ಅನ್ನೋ ರೂಪದಲ್ಲಿ ಆ ಮಣ್ಣನ್ನ ಕೊಡ್ತಾರೆ. ಆಯ್ತಾ, ಅವ್ರು ಇಸ್ಕೊಂಡು ಹೋಗೋದ್ರೊಳಗಡೆ ಅವ್ರ ಮಗಳಿಗೆ ಆರಾಮ್ ಆಗಿರುತ್ತೆ. ಅಂದ್ರೆ ನಾವು ಮನ್ಸಿಂದ ನಿಂತ್ಕೊಂಡ ಜಾಗದಲ್ಲಿ ಅವ್ರ ಮಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಬಯಸಿದ ತಕ್ಷಣ ಅಲ್ಲಿ ಬಾಬಾರವರು ಆಗ್ಲೇ ಆ ಭಕ್ತಿ ಪ್ರಾರ್ಥನೆಯನ್ನ ಮೆಚ್ಚಿ ಅವ್ರ ಮಗಳಿಗೆ ಹೀಲ್ ಮಾಡ್ಬಿಟ್ಟಿದ್ರು ಅಲ್ವಾ. ಅಷ್ಟು ಪವರ್ಫುಲ್ ಆಗಿದೆ ಪ್ರಾರ್ಥನೆ ಅಂತಕ್ಕಂಥದ್ದು. ಎಲ್ಲಿ ಯಾವಾಗ ನೀವು ಮಾಡಿದ್ರು ಶುದ್ಧವಾದ ಮನಸ್ಸಿನಿಂದ ಶ್ರದ್ಧೆ ಭಕ್ತಿಯಿಂದ ನೀವು ಪ್ರಾರ್ಥನೆಗಳನ್ನ ಮಾಡಿದರೆ ಖಂಡಿತವಾಗ್ಲೂ ಅದು ಒಳ್ಳೆಯದು ಆಗೇ ಆಗುತ್ತದೆ ಸ್ನೇಹಿತರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾವು ನಮ್ಮ ಮಕ್ಕಳಿಗೂ ಸಹಿತ ಪ್ರಾರ್ಥನೆ ಮಹತ್ವವನ್ನ ತಿಳಿಸಿಕೊಡ್ಬೇಕು. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೂ ಸಾಕಷ್ಟು ಪ್ರಾರ್ಥನೆಗಳಿದಾವೆ. ಉದಾಹರಣೆಗೆ ಹೇಳೋದಾದ್ರೆ, ಎದ್ದಾಗ ಕೈಗಳನ್ನ ನೋಡ್ಕೊಂಡು ಲಕ್ಷ್ಮೀ ಸರಸ್ವತಿ ದುರ್ಗೆಗೆ
ಕರಾಗರೆ ವಸತೆ ಲಕ್ಷ್ಮಿ ಅಂತೇಳಿ ಶ್ಲೋಕ ಹೇಳೋದು, ಮತ್ತೆ ಭೂದೇವಿ ಶ್ಲೋಕ, ಹೊಸ್ಲಿಗ್ ಪೂಜೆ ಮಾಡ್ತಿರ್ಬೇಕಾದ್ರೆ ತೊಳೆದು ಪೂಜೆ ಮಾಡ್ಬೇಕಾದ್ರೆ ಅವಾಗ್ಲೂ ಸಹಿತ ಒಂದು ಶ್ಲೋಕ ಇದೆ, ಆ ಒಂದು ಕೃತಜ್ಞತಾ ಶ್ಲೋಕನು ಹೇಳೋದು, ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಸೋದು, ಮನೆ ದೇವರ ಒಂದು ನಾಮಾವಳಿಗಳನ್ನ ಭರಿಸುವ ಮೂಲಕ ಪ್ರಾರ್ಥನೆ ಮಾಡಿಸೋದು. ಮತ್ತೆ ಸ್ಕೂಲಲ್ಲಿ ಅಂತೂ ಟೀಚರ್ಸ್ಗಳು ಮಾಡಿಸ್ತಾರೆ, ನೀವು ಮನೆಯಲ್ಲೂ ಸಹಿತ ಮಾಡಿಸಬಹುದು. ಗಣಪತಿದು, ಸರಸ್ವತಿದು, ಹಯಗ್ರೀವ ದೇವರದು ಸಹಿತ ನೀವು ಪ್ರಾರ್ಥನೆ ಮಾಡಿಸಬಹುದು, ಶ್ಲೋಕಗಳನ್ನ ಅವ್ರ ಕಡೆ ಹೇಳಿಸಬಹುದು. ರಾತ್ರಿ ಮಲ್ಕೋಬೇಕಾದ್ರೆ ಕೃಷ್ಣಂದು, ಹನುಮಂತಂದು, ಮತ್ತೆ ಯಾವುದೇ ದೇವರದ ಶ್ಲೋಕಗಳನ್ನ, ಪ್ರಾರ್ಥನೆಗಳನ್ನ ನೀವು ಮಕ್ಕಳ ಕೈನಲ್ಲಿ ಮಾಡಿಸೋದು ಒಳ್ಳೇದು. ಇದು ಒಳ್ಳೆ ಸಂಸ್ಕಾರ ವೃದ್ಧಿ ಆಗುತ್ತದೆ. ಹಾಗೂ ಆ ಬೀಜ ಮಂತ್ರಗಳಲ್ಲಿ, ಆ ಮಂತ್ರಗಳಲ್ಲಿ ಇರ್ತಕ್ಕಂತಹ ಶಕ್ತಿಗಳು ನಿಮ್ಮ ಮಕ್ಕಳಲ್ಲಿ ಆವಿರ್ಭವಿಸಿ ಅವರಲ್ಲಿ ಯಾವಾಗ್ಲೂ ಸಕಾರಾತ್ಮಕತೆ ಉಳಿಯೋದಕ್ಕೆ ಸಹಾಯ ಆಗುತ್ತದೆ ಸ್ನೇಹಿತರೆ. ಅಷ್ಟು ಪವರ್ಫುಲ್ ಆಗಿರುತ್ತದೆ ಪ್ರಾರ್ಥನೆ ಹಾಗೂ ಮಂತ್ರಗಳ ಶಕ್ತಿ. ಪ್ರಾರ್ಥನೆ ಮಾಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಹೆಚ್ಚಿನ ಶಕ್ತಿಯೊಂದಿಗೆ ಸಂಪರ್ಕ ಬೆಳೆಯುತ್ತದೆ. ಅನೇಕ ಜನರಿಗೆ ಪ್ರಾರ್ಥನೆಯು ಉನ್ನತ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಮಾರ್ಗವಾಗಿರುತ್ತದೆ. ಅದು ದೇವರು ಅಥವಾ ಇನ್ನೊಂದು ದೇವತೆಯಾಗಿರಬಹುದು. ಪ್ರಾರ್ಥನೆಯು ಆರಾಮ, ಶಾಂತಿ ಮತ್ತು ಮಾರ್ಗದರ್ಶನದ ಅರ್ಥವನ್ನು ನೀಡುತ್ತದೆ. ಹೆಚ್ಚಿನ ಶಕ್ತಿಯು ಅವರಿಗಾಗಿ ನೋಡುತ್ತಿದೆ ಎಂದು ತಿಳಿಯುತ್ತದೆ. ಕೃತಜ್ಞತೆ ಮತ್ತು ಪ್ರತಿಬಿಂಬ. ಒಬ್ಬರ ಜೀವನದಲ್ಲಿ ಆಶೀರ್ವಾದಗಳಿಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮತ್ತು ಅವರು ಕೃತಜ್ಞರಾಗಿರುವ ವಿಷಯಗಳ ಬಗ್ಗೆ ಪ್ರತಿಬಿಂಬಿಸಲು ಪ್ರಾರ್ಥನೆಯು ಒಂದು ಮಾರ್ಗವಾಗಿರುತ್ತದೆ. ಇದು ಸಕಾರಾತ್ಮಕ ಮನಸ್ಥಿತಿಯನ್ನು ಬೆಳೆಸಲು, ಸಂತೋಷ ಮತ್ತು ಸಂತೃಪ್ತಿಯ ಭಾವನೆಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಚಿಕಿತ್ಸೆ ಮತ್ತು ಸಾಂತ್ವನ. ಅನಾರೋಗ್ಯ, ದುಃಖ ಅಥವಾ ಇತರ ಸವಾಲುಗಳಂತಹ ಕಷ್ಟದ ಸಮಯದಲ್ಲಿ ಪ್ರಾರ್ಥನೆಯು ಆರಾಮ ಮಾಡುತ್ತದೆ ಮತ್ತು ಗುಣಪಡಿಸುವಿಕೆಯ ಮೂಲವನ್ನು ಒದಗಿಸುತ್ತದೆ. ಇದು ಭರವಸೆಯ ಅರ್ಥವನ್ನು ಒದಗಿಸಬಹುದು. ಇದರಿಂದಾಗಿ ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಮುದಾಯದೊಂದಿಗೆ ಸಂಪರ್ಕ. ಅನೇಕ ಧರ್ಮಗಳಲ್ಲಿ ಪ್ರಾರ್ಥನೆಯು ಜನರನ್ನು ಒಟ್ಟುಗೂಡಿಸುವ ಒಂದು ಕೋಮು ಚಟುವಟಿಕೆಯಾಗಿರುತ್ತದೆ. ಜನರು ಪೋಷಿಸಲು ಮತ್ತು ಪರಸ್ಪರ ಸಂಪರ್ಕಿಸಲು ಒಟ್ಟಿಗೆ ಸೇರುವುದರಿಂದ ಇದು ಸೇರುವ ಮತ್ತು ಏಕತೆಯ ಭಾವವನ್ನು ರೂಪಿಸಬಹುದು. ಸ್ವಯಂ ಪ್ರತಿಬಿಂಬ ಮತ್ತು ಸ್ವಯಂ ಸುಧಾರಣೆ. ಪ್ರಾರ್ಥನೆಯು ಒಬ್ಬರ ಸ್ವಂತ ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳನ್ನು ಪ್ರತಿಬಿಂಬಿಸಲು ಮತ್ತು ಸುಧಾರಣೆಗಾಗಿ ಕ್ಷೇತ್ರಗಳನ್ನು ಗುರುತಿಸಲು ಒಂದು ಮಾರ್ಗವಾಗಿರುತ್ತದೆ. ಇದು ಉತ್ತಮ ಹೊಣೆಗಾರಿಕೆ ಮತ್ತು ಪ್ರೇರಣೆಯ ಅರ್ಥವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಪ್ರಾರ್ಥನೆಯು ಆರಾಮ, ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಒದಗಿಸುವುದು, ಹಾಗೆಯೇ ಕೃತಜ್ಞತೆ ಮತ್ತು ಪ್ರತಿಬಿಂಬ, ಸಮುದಾಯ ಸಂಪರ್ಕ ಮತ್ತು ಸ್ವಯಂ ಸುಧಾರಣೆಯ ಭಾವನೆಗಳನ್ನು ಉತ್ತೇಜಿಸುವುದು ಸೇರಿದಂತೆ ಹಲವು ಉದ್ದೇಶಗಳು ಮತ್ತು ಪ್ರಯೋಜನಗಳನ್ನು ಪೂರೈಸುತ್ತದೆ. ಪ್ರಾರ್ಥನೆಯು ಮನುಷ್ಯನ ಹೃದಯದ ಅಂತರಾಳದಲ್ಲಿರುವ ಸಂತೋಷ, ದುಃಖ, ಆತಂಕ, ಭಯ ಮೊದಲಾದ ಭಾವನೆಗಳನ್ನು ಸರಿಪಡಿಸುವುದು. ಪ್ರಾರ್ಥನೆಯು ಮನಸ್ಸನ್ನು ಪವಿತ್ರಗೊಳಿಸುವುದು ಮತ್ತು ತನ್ನ ಪ್ರಭಾವದಿಂದ ಜೀವನದಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವುದು. ಈ ಒಂದು ಕಥೆಯ ಮೂಲಕ ಒಂದು ಅದ್ಭುತವಾಗಿರತಕ್ಕಂಥ ಸಂದೇಶವನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮಠದಲ್ಲಿ ಬೆಳಗಿನ ಪ್ರಾರ್ಥನೆಯ ಅಧಿವೇಶನದ ನಂತರ ಮಠಕ್ಕೆ ಸೇರಿದ್ದ ಹೊಸ ಶಿಷ್ಯನು ಸನ್ಯಾಸಿಯನ್ನು ಕೇಳಿದನು, ನೀವು ನಮಗೆ ಕಲಿಸುವಿರಿ, ಪ್ರಾರ್ಥನೆಗಳು ದೇವರಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತವೆಯೇ? ನೀವು ಹೇಳುವ ಎಲ್ಲಾ ಪ್ರಾರ್ಥನೆಗಳು ನಾಳೆ ಸೂರ್ಯನನ್ನು ಉದಯಿಸುವಂತೆ ಮಾಡುತ್ತದಾ? ಖಂಡಿತ ಇಲ್ಲ. ನಾನು ಎಷ್ಟು ಪ್ರಾರ್ಥಿಸಿದರೂ ಸಾರ್ವತ್ರಿಕ ನಿಯಮವಾಗಿ ವಿಧೇಯನಾಗಿ ಸೂರ್ಯ ಉದಯಿಸುತ್ತಾನೆ. ಸರಿ, ಈಗ ನಿನ್ನ ಪ್ರಶ್ನೆಗೆ ಉತ್ತರವಿದೆ. ನಾವು ಪ್ರಾರ್ಥನೆ ಮಾಡದಿದ್ದರೂ ದೇವರು ನಮಗೆ ಹತ್ತಿರವಾಗಿದ್ದಾನೆಯೇ? ಈ ಹೊಸ ಶಿಷ್ಯನು ಸಂಕೋಚಿತಕ್ಕೆ ಒಳಗಾದನು. ಇದರ ಅರ್ಥ, ನಾವು ಪ್ರಾರ್ಥನೆ ಮಾಡಬೇಕಾಗಿಲ್ಲವೇ? ನಮ್ಮ ಪ್ರಾರ್ಥನೆಗಳು ನಿಷ್ಪ್ರಯೋಜಕವೇ? ಖಂಡಿತವಾಗಿಯೂ ಇಲ್ಲ. ನೀವು ಬೇಗನೆ ಎಚ್ಚರಗೊಳ್ಳದಿದ್ದರೆ ನೀವು ಯಾವಾಗಲೂ ಸೂರ್ಯೋದಯವನ್ನು ನೋಡುವುದಿಲ್ಲ. ಅದೇ ರೀತಿ ದೇವರು ಯಾವಾಗಲೂ ಹತ್ತಿರದಲ್ಲಿದ್ದರೂ ನೀವು ಪ್ರಾರ್ಥಿಸದಿದ್ದರೆ ಆತನ ಉಪಸ್ಥಿತಿಯನ್ನು ನೀವು ಎಂದಿಗೂ ಅನುಭವಿಸುವುದಿಲ್ಲ. ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಲ್ವಾ ಸ್ನೇಹಿತರೆ. ಸೂರ್ಯ ಪ್ರತಿದಿನ ಬೆಳಗ್ತಾನೆ. ನಾವು ಸೂರ್ಯೋದಯನ ನೋಡೋದು ಎಷ್ಟು ಕಮ್ಮಿ ಅಲ್ವಾ? ಜಲ್ದಿ ಎದ್ವಿ ಅಂದ್ರೆ ಆ ಸೂರ್ಯೋದಯನ ಕಣ್ ತುಂಬಿಕೊಳ್ಳಬಹುದು. ಅದೇ ರೀತಿ ನಾವು ದೇವರು ನಮ್ಮ ಜೊತೆಗೆ ಇರ್ತಾನೆ. ಅವನು ನಮ್ಮ ಜೀವನದಲ್ಲಿ ಬಂದು ಅವನ ಒಂದು ಕೆಲಸನ ಪ್ರಾರಂಭ ಮಾಡಬೇಕಾದ್ರೆ ನಾವು ಮನಸ್ಸಿಂದ ಅವನಿಗೆ ಶರಣಾಗಬೇಕು. ಅವನಿಗೆ ನಾವು ಪ್ರಾರ್ಥಿಸಿದ್ರೆ ಇದು ಸಾಧ್ಯ ಆಗುತ್ತೆ ಅನ್ನೋದನ್ನ ಎಷ್ಟು ಸುಂದರವಾಗಿ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ ಅಲ್ವಾ. ಆರೋಗ್ಯಕರ ದೇಹಕ್ಕೆ ದೈಹಿಕ ವ್ಯಾಯಾಮ ಹೇಗೆ ಅಗತ್ಯವೋ ಆರೋಗ್ಯವಂತ ಆತ್ಮಕ್ಕೆ ದೈನಂದಿನ ಪ್ರಾರ್ಥನೆ ಅಗತ್ಯ. ಪ್ರಾರ್ಥನೆಯು ಆತ್ಮವನ್ನು ಅದರ ಅತ್ಯುತ್ತಮ ದಕ್ಷತೆಗಾಗಿ ಪೋಷಿಸುತ್ತದೆ. ನಿಯಮಗಳು ಮತ್ತು ಪುನರುಜ್ಜೀವನವನ್ನು ಮಾಡಲಾಗುತ್ತದೆ. ದೈನಂದಿನ ಪ್ರಾರ್ಥನೆಗಳು ದೇವರೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತವೆ. ನಾವು ಆಧ್ಯಾತ್ಮಿಕತೆಯನ್ನು ಪೂರೈಸುತ್ತೇವೆ, ಜೀವನವನ್ನು ನಡೆಸುತ್ತೇವೆ. ಪ್ರಾರ್ಥನೆಯು ತುಂಬಾ ಶಕ್ತಿಯುತವಾದದ್ದು ಮತ್ತು ಅದರ ಪರಿಣಾಮಗಳು ಜೀವನದಲ್ಲಿ ಶಾಶ್ವತ ಬದಲಾವಣೆಗಳಿಗೆ ಕಾರಣವಾಗಿವೆ. ಪ್ರಾರ್ಥನೆಯು ನಮ್ಮ ಹೃದಯವನ್ನು ಶಾಂತಗೊಳಿಸುತ್ತವೆ ಮತ್ತು ನಮ್ಮ ದೃಷ್ಟಿಕೋನವನ್ನು
ಹೊಂದಿದೆ. ಪ್ರಾರ್ಥನೆಯು ಆಂತರಿಕ ಮನೋಭಾವವಾಗಿದೆ. ಶಾಶ್ವತ ಅಭ್ಯಾಸದಿಂದ ನಂಬಿಕೆಯನ್ನು ದೃಢಪಡಿಸಿ ಇದು ದೇವರೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಪ್ರಾರ್ಥನೆ ಮಾಡುವುದರಿಂದ ದೇವರ ಆಶೀರ್ವಾದ, ಶಕ್ತಿ ಮತ್ತು ಚೈತನ್ಯಗಳ ಲಾಭವಾಗುತ್ತದೆ. ಪ್ರಾರ್ಥನೆಯಿಂದ ಚಿಂತೆಯು ಕಡಿಮೆಯಾಗಿ ದೇವರ ಮೇಲಿನ ಶ್ರದ್ಧೆಯು ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಏಕಾಗ್ರವಾಗುತ್ತದೆ. ಸ್ನೇಹಿತರೆ, ಒಬ್ಬ ಭಕ್ತನ ಜೀವನದಲ್ಲಿ ಆಗಿರ್ತಕ್ಕಂತಹ ಪ್ರಾರ್ಥನೆಯಿಂದ ಆಗಿರ್ತಕ್ಕಂತಹ ಒಂದು ಘಟನೆನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅವ್ರ ಜೀವನದಲ್ಲಿ ಒಳ್ಳೆ ಬದಲಾವಣೆ ಆಗಿದೆ. ಸಾಕಷ್ಟು ಜನರ ಜೀವನದಲ್ಲಿನೂ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ ಪ್ರಾರ್ಥನೆಯಿಂದ. ನಿಮ್ಮ ಜೀವನದಲ್ಲೂ ಏನಾದರೂ ಬದಲಾವಣೆಗಳಾಗಿದ್ದಾವೆ, ನೀವು ಮಾಡಿದ್ದು ಸರಳವಾಗಿರಲಿ, ಯಾವುದೇ ರೀತಿ ಪ್ರಾರ್ಥನೆ ಆಗಿರಲಿ, ಅದರಿಂದ ನಿಮಗೆ ಒಳ್ಳೆಯದಾಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಹಾಗಾದರೆ ಕಥೆಯನ್ನು ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ. ಪ್ರಾರ್ಥನೆ, ಪೂಜೆ ನಂಬಿದವರಿಗೆ ದೇವರಿದ್ದಾನೆ ಎಂಬುದಕ್ಕೆ ಸಾಕ್ಷಿಯಾಗುವ ಸ್ವಾರಸ್ಯಕರ ಪ್ರಸಂಗವೊಂದು ಇಲ್ಲಿದೆ. ಒಂದು ನಗರದಲ್ಲಿ ಔಷಧ ಅಂಗಡಿ ಹೊಂದಿದ್ದ ವ್ಯಕ್ತಿಯೊಬ್ಬ ದೇವರನ್ನು ನಂಬದ ಪರಮ ನಾಸ್ತಿಕನಾಗಿದ್ದನು. ಅವನು ನಂಬ್ತಾ ಇರಲಿಲ್ಲ. ಆದರೆ ಜನ ಸೇವೆ ಎಂಬ ಕಾಯಕದಿಂದ ಆಸುಪಾಸಿನವರಿಗೆಲ್ಲ ಅಚ್ಚುಮೆಚ್ಚನವನಾಗಿದ್ದ. ಆತನ ಮನೆಯವರೆಲ್ಲ ಆಸ್ತಿಕರಾಗಿ ಇದ್ದರು. ದೇವಸ್ಥಾನ, ದೇವರು, ಪ್ರಾರ್ಥನೆ ಇಂತಹ ವಿಚಾರದಲ್ಲಿ ನಂಬಿಕೆ ಇದ್ದ ಮನೆ ಮಂದಿಯೆಲ್ಲ ಈತನನ್ನು ಪ್ರಾರ್ಥಿಸುವಂತೆ ಒತ್ತಾಯಿಸುತ್ತಿದ್ದರು. ನಾಸ್ತಿಕನಾಗಿಯೇ ಉಳಿದಿದ್ದ. ಒಂದು ದಿನ ರಾತ್ರಿ ಜೋರಾಗಿ ಮಳೆ ಸುರಿಯಲಾರಂಭಿಸಿದಾಗ ವಿದ್ಯುತ್ ಕಡಿತವಾಯಿತು. ಆ ವೇಳೆಯಲ್ಲಿ ಮಳೆಯಲ್ಲಿ ತೊಯ್ದು ಹೋಗಿದ್ದ ಬಾಲಕನೊಬ್ಬ ಓಡೋಡಿ ಬಂದು ಅನಾರೋಗ್ಯ ಪೀಡಿತಳಾಗಿರುವ ತನ್ನ ತಾಯಿಗೆ ತುರ್ತಾಗಿ ಔಷಧಿ ಕೊಡುವಂತೆ ಕೋರಿ ಚೀಟಿಯನ್ನು ಕೊಟ್ಟ. ಅಂಗಡಿ ಮಾಲೀಕ ಒಲ್ಲದ ಮನಸ್ಸಿನಿಂದಲೇ ಟಾರ್ಚ್ ಬೆಳಕಿನಲ್ಲಿ ತಡಕಾಡಿ ಔಷಧಿಯನ್ನು ಕೊಟ್ಟು ಕಳುಹಿಸಿದ. ಕೊಂಚ ಹೊತ್ತಿನಲ್ಲೇ ಮಳೆ ನಿಂತು ವಿದ್ಯುತ್ ದೀಪಗಳು ಬೆಳಗಿದವು. ಅಷ್ಟರಲ್ಲಿ ಅಂಗಡಿ ಮಾಲೀಕ ತಾನು ಕತ್ತಲಿನಲ್ಲಿ ಬಾಲಕನಿಗೆ ಕೊಟ್ಟ ಔಷಧಿಗಳತ್ತ ಗಮನ ಹರಿಸಿ ಹೌಹಾರಿದ. ಅದು ಮನುಷ್ಯರು ಸೇವಿಸುವ ಔಷಧಿಯಾಗದೆ ಕ್ರಿಮಿನಾಶಕದ ಬಾಟಲಿಯಾಗಿತ್ತು. ತನ್ನಿಂದ ಅಮಾಯಕ ಜೀವವೊಂದು ಬಲಿಯಾಗುವುದರ ಜೊತೆಗೆ ಆ ಬಾಲಕ ಅನಾಥನಾಗುತ್ತಾನಲ್ಲ ಎಂಬ ಅಪರಾಧದ ಹೆಸರು ಕಾಡಿತು. ಏನು ಮಾಡಬೇಕೆಂಬುದನ್ನು ಅರಿಯದೆ ಈ ದುರಂತವನ್ನು ಹೇಗೆ ತಪ್ಪಿಸಲಿ ಎಂದು ಯೋಚಿಸುತ್ತಾ ಕುಳಿತಿರುತ್ತಾನೆ. ಆಗ ಆತನಿಗೆ ಗೋಡೆಯಲ್ಲಿ ತೂಗು ಹಾಕಿದ್ದ ದೇವರ ಚಿತ್ರಪಟವೊಂದು ಕಣ್ಣಿಗೆ ಬಿತ್ತು. ಬೇಡವೆಂದರೂ ಒತ್ತಾಯದಿಂದ ಆತನ ತಂದೆ ಅದನ್ನು ಅಲ್ಲಿ ತೂಗು ಹಾಕಿದ್ದರು. ಯಾವುದೇ ಸಂದರ್ಭವು ನಿನ್ನ ಕೈ ಮೀರಿ ಹೋದಾಗ, ಸಹಾಯ ಸ್ಥಿತಿಯಲ್ಲಿದ್ದಾಗಲಾದರೂ ಈ ಚಿತ್ರಪಟಕ್ಕೆ ಕೈ ಮುಗಿದು ಮನಪೂರ್ವಕವಾಗಿ ಪ್ರಾರ್ಥಿಸು, ದಾರಿಯೊಂದು ಗೋಚರವಾಗುತ್ತದೆ ಎಂದು ಅವರ ತಂದೆ ಹೇಳಿದ ಮಾತು ಆ ಕ್ಷಣಕ್ಕೆ ನೆನಪಿಗೆ ಬರುತ್ತದೆ. ಅವನು ದೇವರಿಗೆ ಕೈ ಮುಗಿದಿದ್ದ ಆತ ಮೊದಲ ಬಾರಿಗೆ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸಿದನು. ಕೆಲವೇ ಕ್ಷಣಗಳಲ್ಲಿ ಪವಾಡ ಎಂಬಂತೆ ತೆಗೆದುಕೊಂಡು ಹೋಗಿದ್ದ ಬಾಲಕ ಏದಿಸಿರು ಬಿಡುತ್ತಾ ಬಾಲಕ ಓಡೋಡಿ ಅಂಗಡಿಗೆ ಬಂದು, ಅಂಕಲ್, ಜೋರು ಮಳೆಯಲ್ಲಿ ನಾನು ಓಡೋಡಿ ಹೋಗುತ್ತಿದ್ದಾಗ ನೀವು ಕೊಟ್ಟಿದ್ದ ಬಾಟಲಿ ಕೈ ಜಾರಿ ಕೆಳಗೆ ಬಿದ್ದು ಒಡೆದು ಹೋಗಿದೆ. ನನಗೆ ಇನ್ನೊಂದು ಔಷಧಿ ಬಾಟಲಿ ಕೊಡಿ, ಆದರೆ ನನ್ನಲ್ಲೀಗ ಕೊಡಲು ಹಣವಿಲ್ಲ ಎಂದು ಗಾಬರಿಯಿಂದ ಒಂದೇ ಉಸಿರಿಗೆ ಹೇಳಿ ಕಣ್ಣೀರು ಹಾಕಿದ. ಆಗ ಅಂಗಡಿಯವನು ಆ ಬಾಲಕನನ್ನು ತಬ್ಬಿಕೊಂಡು ಆತನಿಗೆ ಬೇಕಾದ ಪದಾರ್ಥದ ಜೊತೆಗೆ ತಾನೇ ಸ್ವತಃ ಸ್ವಲ್ಪ ಹಣವನ್ನು ಕೊಟ್ಟು ಕಳುಹಿಸಿದ. ನಾಸ್ತಿಕನಾಗಿದ್ದರೂ ಪರಿಶುದ್ಧ ಮನಸ್ಸಿನಿಂದ ಆತ ಮೊದಲ ಬಾರಿಗೆ ದೇವರಲ್ಲಿ ಮೊರೆ ಇಟ್ಟ ಪ್ರಾರ್ಥನೆ ಕೈಗೂಡಿತ್ತು. ಮನುಜ ಶುದ್ಧ ಭಕ್ತಿಯ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಸರ್ವಶಕ್ತನಾದ ಭಗವಂತನಲ್ಲಿ ಅನುದಿನ ಅನುಕ್ಷಣ ಪ್ರಾರ್ಥನೆ ಸಲ್ಲಿಸುತ್ತಿರಬೇಕು. ನಿಷ್ಕಲ್ಮಶ ಮನದಿಂದ ಪ್ರಾರ್ಥನೆ ಸಲ್ಲಿಸಿದಾಗ ಅಸಾಧ್ಯವು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ಅಲ್ವಾ ಕತೆ? ಸ್ನೇಹಿತರೆ, ನಮ್ಮೆಲ್ರಿಗೂ ಒಂದು ಕ್ವಶನ್ ಇರುತ್ತೆ. ಏನ್ ಹೇಳಿ? ಪ್ರಾರ್ಥನೆಗಳು ಯಾಕೆ ಫಲಿಸೋದಿಲ್ಲ? ಬಹಳ ದಿನಗಳಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ, ವ್ರತ ಮಾಡ್ತಿದ್ದೀನಿ, ಪೂಜೆ ಮಾಡ್ತಿದ್ದೀನಿ, ಯಾಕೆ ನನಗೆ ಫಲ ಕೊಡ್ತಾ ಇಲ್ಲ ಅನ್ನೋದು ದೊಡ್ಡ ಕ್ವಶನ್ ಆಗಿರುತ್ತೆ. ಹಾಗಾದ್ರೆ ಆ ಪ್ರಶ್ನೆ ಉತ್ತರ ಏನ್ ತಿಳಿಸ್ತಿದ್ದಾರೆ ಬಾಬಾ ಅಂತ ತಿಳಿದುಕೊಳ್ಳೋಣ ಬನ್ನಿ. ಪ್ರಾರ್ಥನೆಗಳು ಅತ್ಯಂತ ಶಕ್ತಿಯುತ, ಆದರೆ ಅವು ಕೇವಲ ಮಾತುಗಳಲ್ಲ. ಅವುಗಳ ಫಲಿತಾಂಶವು ಆಧ್ಯಾತ್ಮಿಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಕೆಲವೊಮ್ಮೆ ಪ್ರಾರ್ಥನೆಗಳು ಫಲ ನೀಡದಂತೆ ತೋರಲು ಕಾರಣಗಳು ಇವು: ದೈವಿಕ ಇಚ್ಛೆಯೊಂದಿಗಿನ ಹೊಂದಾಣಿಕೆ ಇಲ್ಲದಿರುವುದು. ಈ ಜಗತ್ತು ದೈವಿಕ ನಿಯಮಗಳ ಮೇಲೆ ನಡೆಯುತ್ತದೆ. ನಾವು ಬಯಸುವುದು ಕೆಲವೊಮ್ಮೆ ನಮ್ಮ ಆತ್ಮಯಾತ್ರೆಯೊಡನೆ ಹೊಂದಿಕೆಯಾಗದಿರಬಹುದು. ಉದಾಹರಣೆಗೆ, ನಾವು ಭೌತಿಕ ಸಂಪತ್ತಿಗಾಗಿ ಪ್ರಾರ್ಥಿಸಿದರೂ ನಮ್ಮ ಆತ್ಮಕ್ಕೆ ಆ ಸಮಯದಲ್ಲಿ ಬೇಕಾಗಿರುವುದು ಆಧ್ಯಾತ್ಮಿಕ ಬೆಳವಣಿಗೆಯಾಗಿರಬಹುದು. ನಂಬಿಕೆ ಮತ್ತು ಶರಣಾಗತಿ ಕೊರತೆ. ಪ್ರಾರ್ಥನೆಗಳು ಅಚಲವಾದ ನಂಬಿಕೆ ಮತ್ತು ಸಂಪೂರ್ಣ ಶರಣಾಗತಿಯನ್ನು ಬೇಡುತ್ತವೆ. ಅನುಮಾನ, ಅಸಹನೆ ಅವುಗಳ ಶಕ್ತಿಯನ್ನು ಕುಗ್ಗಿಸುತ್ತವೆ. ಪ್ರತಿಯೊಂದು ತಕ್ಷಣ ನಡೆಯುವುದಲ್ಲ.
ದೈವಿಕ ಸಮಯದ ಮೇಲೆ ನಂಬಿಕೆ ಇಡಿ. ಅಹಂಕಾರ ಮತ್ತು ಅತಿಯಾದ ಆಸಕ್ತಿ. ಸ್ವಾರ್ಥ ಅಥವಾ ಅಹಂಕಾರದಿಂದ ಪ್ರಾರ್ಥನೆ ಮಾಡಿದರೆ ಅದು ದೈವಿಕ ಶಕ್ತಿಯೊಡನೆ ಹೊಂದುವುದಿಲ್ಲ. ನಿಜವಾದ ಪ್ರಾರ್ಥನೆಗಳು ನಿಸ್ವಾರ್ಥವಾಗಿದ್ದು ಸಮಸ್ತರ ಕಲ್ಯಾಣಕ್ಕಾಗಿ ಇರುತ್ತವೆ. ಫಲದ ಮೇಲೆ ಅತಿಯಾದ ಆಸಕ್ತಿ ಬಿಡಿ. ನಮ್ರತೆಯಿಂದ ಪ್ರಾರ್ಥಿಸಿ. ಅನುಕರಣೆಯಿಲ್ಲದ ಕಂಪನ ಶಕ್ತಿ. ಪ್ರಾರ್ಥನೆಯ ಶಕ್ತಿಯು ನೀವು ಬಯಸುವುದರ ಕಂಪನ ಶಕ್ತಿಗೆ ಹೊಂದಿಕೊಳ್ಳಬೇಕು. ಭಯ, ಕೋಪ, ಅಸಹನೆ ಇತ್ಯಾದಿ ನಕಾರಾತ್ಮಕ ಭಾವನೆಗಳು ಅಡೆತಡೆಗಳನ್ನು ಸೃಷ್ಟಿಸುತ್ತವೆ. ಪ್ರಾರ್ಥನೆಗೂ ಮೊದಲು ಧ್ಯಾನ, ಮಂತ್ರ, ಜಪ ಅಥವಾ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ ನಿಮ್ಮ ಶಕ್ತಿ ಹೆಚ್ಚಿಸಿಕೊಳ್ಳಿ. ಕರ್ಮ ಮತ್ತು ಜೀವನ ಪಾಠಗಳು. ಬಾಕಿ ಇರುವ ಕರ್ಮಗಳು ಅಥವಾ ಕಲಿಯಬೇಕಾದ ಪಾಠಗಳು ಪ್ರಾರ್ಥನೆಯ ಫಲವನ್ನು ತಡ ಮಾಡುತ್ತವೆ. ಬ್ರಹ್ಮಾಂಡವು ಆರಾಮಕ್ಕಿಂತಲೂ ಬೆಳವಣಿಗೆಗೆ ಹೆಚ್ಚು ಮಹತ್ವ ನೀಡುತ್ತದೆ. ಸವಾಲುಗಳನ್ನು ಬೆಳವಣಿಗೆಯ ದೈವಿಕ ಅವಕಾಶಗಳೆಂದು ಸ್ವೀಕರಿಸಿ. ಕರ್ಮವಿಲ್ಲದೆ ಕೇವಲ ಪ್ರಾರ್ಥನೆಗಳು ಪ್ರೇರಿತ ಕ್ರಿಯೆಯೊಡನೆ ಸೇರಿದಾಗ ಮಾತ್ರ ಫಲಿಸುತ್ತವೆ. ಕೇವಲ ಬೇಡುವುದರಿಂದ ಫಲ ಸಿಗುವುದಿಲ್ಲ. ದೇವರು ತಮ್ಮನ್ನು ಸಹಾಯ ಮಾಡಿಕೊಳ್ಳುವವರೆಗೆ ಸಹಾಯ ಮಾಡುತ್ತಾನೆ. ಅಂದರೆ ಸ್ನೇಹಿತರೆ, ನಾವು ದಾನ ಧರ್ಮಗಳನ್ನ ಮಾಡಬೇಕು. ಆಮೇಲೆ ನಾವು ಎಫರ್ಟ್ಗಳನ್ನ ಹಾಕಬೇಕು. ನಾವು ಶ್ರಮವನ್ನ ವಹಿಸ್ಬೇಕು. ನಾವೇನೋ ಆಕ್ಷನ್ಸ್ ಗಳನ್ನ ತಗೊಂಡ್ಲಿಲ್ಲಂಗೆ ನಾವು ಪ್ರಾರ್ಥನೆ ಮಾಡ್ಬಿಟ್ಟು ನನಗೆ ಕೊಡು ಅಂದ್ರೆ ಯಾವ ದೇವರನ್ನು ಕೊಡೋದಿಲ್ಲ. ಪ್ರಾರ್ಥನೆ ನಂತರ ಆಲಿಸದಿರುವುದು. ಪ್ರಾರ್ಥನೆ ಒಂದು ಎರಡು ದಾರಿಯ ಸಂಭಾಷಣೆ. ನಾವು ಕೇಳುತ್ತೇವೆ, ಆದರೆ ದೇವರ ಮಾರ್ಗದರ್ಶನವನ್ನು ಆಲಿಸುವುದಿಲ್ಲ. ಪ್ರಾರ್ಥನೆಯ ನಂತರ ಕೆಲವು ಸಮಯ ಮೌನದಲ್ಲಿ ಕಳೆಯಿರಿ. ಸೂಚನೆಗಳು ಮತ್ತು ದೈವಿಕ ಸಂದೇಶಗಳನ್ನು ಸ್ವೀಕರಿಸಿ. ಪ್ರಾರ್ಥನೆಗಳು ಎಂದಿಗೂ ವಿಫಲವಾಗುವುದಿಲ್ಲ. ಅವು ದೈವಿಕ ಸಮಯದಲ್ಲಿ ನಿಮ್ಮ ಆತ್ಮದ ಪರಮಹಿತಕ್ಕಾಗಿ ಅದ್ಭುತ ರೀತಿಯಲ್ಲಿ ವ್ಯಕ್ತವಾಗುತ್ತವೆ. ನಂಬಿಕೆ ಇಡಿ, ಕೃತ್ಯ ಮಾಡಿ, ಶುದ್ಧ ಭಾವನೆಯೊಂದಿಗೆ ಪ್ರಾರ್ಥಿಸಿ. ಆಗ ಪವಾಡಗಳನ್ನು ನೀವು ಸ್ವತಃ ಅನುಭವಿಸುತ್ತೀರಿ. ಪ್ರಾರ್ಥನೆಗಳು ಯಾಕೆ ಫಲ ಕೊಡೋದಿಲ್ಲ ಅನ್ನೋದಕ್ಕೆ ಇವಾಗ ಕೆಲವು ಉದಾಹರಣೆಗಳನ್ನ ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ, ನೀವು ಇಲ್ಲಿ ಪ್ರಾರ್ಥನೆಗಳನ್ನ ಮಾಡ್ತೀರಾ, ಯಾರಾದ್ರೂ ಬಂದ್ಬಿಟ್ಟು ನೀವು ನಂಬಿರೋ ದೈವದ ಬಗ್ಗೆ ನಕಾರಾತ್ಮಕವಾಗಿ ಹೇಳ್ಬಿಟ್ರೆ ನಿಮ್ಮ ನಂಬಿಕೆ ಕುಗ್ಗಿ ಹೋಗ್ಬಿಡುತ್ತೆ. ಆ ತರ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ನೀವು ನಂಬಿರೋ ದೈವ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನ ನೀವು ಒಂದ್ಸಲಿ ಅದನ್ನ ಕಲ್ಪನೆ ಮಾಡ್ಕೊಳ್ರಿ. ಅವಾಗ ನಿಮಗೆ ಯಾರು ಏನೇ ಬಂದು ನಕಾರಾತ್ಮಕವಾಗಿ ನೀವು ನಂಬಿರೋ ದೈವದ ಬಗ್ಗೆ ಹೇಳಿದ್ರು ನಂಬಿಕೆ ಕಡಿಮೆ ಆಗೋದಿಲ್ಲ. ಅವಾಗ ಆ ನಂಬಿಕೆನೇ ನಿಮ್ಗೆ ಶಕ್ತಿಯಾಗಿ ಮಾರ್ಪಾಟಾಗಿ ನಿಮ್ಮ ಪ್ರಾರ್ಥನೆ ಫಲಿಸುತ್ತದೆ. ಸ್ನೇಹಿತರೆ, ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ, ವ್ರತ, ಪೂಜೆ, ಆಚರಣೆಗಳನ್ನ ನಾವು ಮಾಡ್ತೀವಿ, ಆದರೆ ನಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಬಿಡ್ತೀವಿ. ಆ ರೀತಿ ಮಾಡಿದ್ರು ಸಹಿತ ನಾವು ಮಾಡ್ತಕ್ಕಂಥ ವ್ರತ, ಪೂಜೆ, ಫಲಗಳು ಆಮೇಲೆ ಪ್ರಾರ್ಥನೆಗಳು ಫಲ ಕೊಡೋದಕ್ಕೆ ಚಾನ್ಸಸ್ ಬಹಳನೇ ಕಡಿಮೆ ಇರುತ್ತದೆ. ನೀವು ಒಂದು ವ್ರತ, ಪೂಜೆ, ಆಚರಣೆಗಳನ್ನ ಮಾಡ್ತಿದ್ದೀರಿ ಅಂದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದು ಬಹಳನೇ ಮುಖ್ಯ. ಆ ದೈವದ ಕುರಿತೇ ನಾಮ ಜಪಗಳನ್ನ ಮಾಡೋದು ಬಹಳನೇ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ಶಿರ್ಡಿ ಸಾಯಿಬಾಬಾರ ಪ್ರಾರ್ಥನೆಯ ಲಾಭಗಳು. ಸಾಯಿಬಾಬಾರ ಸಹಾಯವನ್ನು ಹೇಗೆ ಕೇಳಬೇಕು? ಸಾಯಿಬಾಬಾರನ್ನು ಪ್ರಾರ್ಥಿಸುವುದು ಎಂದರೆ ಪೂರ್ಣ ಶರಣಾಗತಿ ಮತ್ತು ನಂಬಿಕೆ ಹೊಂದುವುದು. ಹೃದಯದಿಂದ ಸಾಯಿ, ನೀನೇ ನನ್ನ ದಾರಿ, ನೀನೇ ನನ್ನ ರಕ್ಷಕ ಎಂದು ಪ್ರಾರ್ಥಿಸಬೇಕು. ಭಾವಪೂರ್ಣವಾಗಿ ಬಾಬಾರ ಹೆಸರನ್ನು ಜಪಿಸಿ ಅವರ ಪಾದಾರವಿಂದಗಳಲ್ಲಿ ಸಮಸ್ಯೆಗಳನ್ನು ಇಡಬೇಕು. ಬಾಬಾರ ಉಪದೇಶಗಳನ್ನು ನಿತ್ಯ ಜೀವನದಲ್ಲಿ ಅನುಸರಿಸಿದರೆ ಅವರ ಕೃಪೆ ಅನುಭವಕ್ಕೆ ಬರುತ್ತದೆ. ಆಧ್ಯಾತ್ಮಿಕ ನೀತಿಪರ ಲಾಭಗಳು ಅಂದರೆ, ಬಾಬಾರವರನ್ನ ನಾವು ಆರಾಧನೆ ಮಾಡೋದ್ರಿಂದ, ಪ್ರಾರ್ಥನೆಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗುತ್ತವೆ ಎಂದರೆ, ದುರ್ಲಕ್ಷಣ ನಿವಾರಣೆ, ಅಹಂಕಾರ, ಕಾಮ, ಕ್ರೋಧ, ಲೋಭ ಇತ್ಯಾದಿ ದೋಷಗಳನ್ನು ತೊಲಗಿಸಲು ಸಹಾಯವಾಗುತ್ತದೆ. ಆಂತರಿಕ ಶಾಂತಿ, ಮನಸ್ಸಿಗೆ ಶಾಂತಿ, ತೃಪ್ತಿ, ಹರ್ಷ ಲಭಿಸುತ್ತದೆ. ಆಧ್ಯಾತ್ಮಿಕ ಜ್ಞಾನ, ಬಾಬಾರ ಉಪದೇಶಗಳಿಂದ ಜೀವನದಲ್ಲಿ ಧರ್ಮ, ಸತ್ಯ ಮತ್ತು ಪ್ರೀತಿ ಬೆಳೆಯುತ್ತದೆ. ಶುಭ ಕರ್ಮ, ಬಾಬಾರ ದರ್ಶನ, ಸೇವೆ, ಭಕ್ತಿ ಇವುಗಳಿಂದ ಪಾಪಗಳು ಕ್ಷಯವಾಗಿ ಪುಣ್ಯಕರ್ಮ ಬೆಳೆಯುತ್ತದೆ. ದಾನ ಧರ್ಮವನ್ನು, ಕರುಣೆಯನ್ನು ಬಾಬಾರವರು ನಮಗೆ ಪ್ರಾರ್ಥನೆಯ ಮೂಲಕ ಸೂಚಿಸುತ್ತಾರೆ. ಲೌಕಿಕ ಲಾಭಗಳು, ಆರೋಗ್ಯದ ಬಗ್ಗೆ, ಶರೀರ ಮತ್ತು ಮನಸ್ಸಿನ ಕಾಯಿಲೆಗಳಿಂದ ವಿಮುಕ್ತಿ, ಚೈತನ್ಯ ಹಾಗೂ ಶಕ್ತಿ ದೊರಕುತ್ತದೆ. ಐಶ್ವರ್ಯ, ಉದ್ಯೋಗ, ವ್ಯಾಪಾರ, ಧನ, ಸಮೃದ್ಧಿಗೆ ಬಾಬಾರ ಕೃಪೆ ದೊರಕುತ್ತದೆ. ಕುಟುಂಬ ಸೌಹಾರ್ದ, ಕುಟುಂಬದಲ್ಲಿ ಶಾಂತಿ, ಒಗ್ಗಟ್ಟು, ಉತ್ತಮ ಮಕ್ಕಳು, ಆಶೀರ್ವಾದ ದೊರೆಯುತ್ತದೆ. ರಕ್ಷಣೆ, ಅಪಾಯ, ಕಷ್ಟ, ದುಷ್ಟ ಪ್ರಭಾವಗಳಿಂದ ರಕ್ಷಣೆ ದೊರೆಯುತ್ತದೆ. ಸಾಯಿಬಾಬಾರವರ ಆಶೀರ್ವಾದ ಪಡೆಯುವ ಮಾರ್ಗಗಳು. ಶಿರಡಿ ದರ್ಶನ, ಶಿರಡಿಯ ಪವಿತ್ರ ಕ್ಷೇತ್ರದಲ್ಲಿ ಬಾಬಾರ ದರ್ಶನ ಮಾಡಿದರೆ ಅಸಾಧಾರಣ ಶಕ್ತಿಯನ್ನು ಅನುಭವಿಸಬಹುದು. ಯಾರಿಗೆ ಶಿರಡಿಗೆ ಹೋಗಲು ಆಗುವುದಿಲ್ಲವೋ, ನಿಮ್ಮ ಊರಿನಲ್ಲಿ ಸರೌಂಡಿಂಗ್ ಹತ್ತಿರದಲ್ಲಿ ಇರತಕ್ಕಂಥ ಸಾಯಿಬಾಬಾರವರ ಸಾನ್ನಿಧ್ಯಕ್ಕೆ ಹೋಗಿ ಬಂದರೂ ಸಹಿತ ಅಷ್ಟೇ ಪುಣ್ಯಫಲ ದೊರಕುತ್ತದೆ. ಅಷ್ಟೋತ್ತರ ಶತನಾಮಾವಳಿ, ಬಾಬಾರವರ 108 ನಾಮಗಳನ್ನು ಜಪಿಸುವುದು ಅಜ್ಞಾನವನ್ನು ದೂರ ಮಾಡುತ್ತದೆ. ಉಪದೇಶ ಅನುಕರಣೆ, ಸಾಯಿಬಾಬಾರವರ ಉಪದೇಶ, ದಯೆ, ಸಮಾನತೆ, ಪ್ರೀತಿ ಇವುಗಳನ್ನು ಬದುಕಿನಲ್ಲಿ ಪಾಲಿಸುವುದು. ಭಕ್ತಿಪೂರ್ಣ ಸೇವೆ, ದಾನ ಧರ್ಮಗಳನ್ನ ಮಾಡೋದು, ಬಾಬಾರವರ ಪೂಜಾ ವ್ರತಗಳನ್ನ ಮಾಡೋದು, ಬಾಬಾರವರ
ಸಾಯಿ ದಿವ್ಯ ಪೂಜೆ, ದೀಪ ಹಚ್ಚುವುದು, ಹೂವು ಹಣ್ಣು ಸಮರ್ಪಣೆ, ಮಂತ್ರ ಆರತಿ ಪಠಿಸುವುದು. ಸಾಯಿ ಬಾಬಾರ ಪ್ರಾರ್ಥನೆಯಿಂದ ಶಾಂತಿ, ಆರೋಗ್ಯ, ಐಶ್ವರ್ಯ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲವೂ ದೊರೆಯುತ್ತದೆ. ನಂಬಿಕೆ, ಶ್ರದ್ಧೆ ಮತ್ತು ಸಬೂರಿ ಹೊಂದಿದರೆ ಬಾಬಾರ ಕೃಪೆಯಿಂದ ಅದ್ಭುತ ಅನುಭವಿಸಬಹುದು. ಸಾಯಿ ಸಚ್ಚರಿತೆ ಪಾರಾಯಣ, ಕಷ್ಟ ನಿವಾರಣಾ ಮಂತ್ರಗಳು, ಸಾಯಿ ಚಾಲೀಸ, ಸಾಯಿ ಸ್ತವನ ಮಂಜರಿ, ಸಾಯಿ ಬಾಬಾರವರ ಸಚ್ಚರಿತೆ, 7 ದಿನದ ಸಂಕಲ್ಪ ವ್ರತಗಳು, ಯಾವುದೇ ಆಗಿದ್ದರೂ ಸಹಿತ ನೀವು ಬಾಬಾರವರಿಗೆ ಶರಣಾಗಿ ನೀವು ಪ್ರಾರ್ಥನೆಗಳನ್ನು ನೀವು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ತುಂಬಾ ಸರಳವಾಗಿಯೂ ಸಹಿತ ಮಾಡಬಹುದು ಸ್ನೇಹಿತರೆ. ಎಷ್ಟು ಅನುಭವಗಳಿದಾವೆ ಅಂತಂದ್ರೆ ಪ್ರಾರ್ಥನೆಗಳಿಂದ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಎಷ್ಟೊಂದು ಜನಕ್ಕೆ ವ್ರತ ಪೂಜೆ ಮಾಡ್ತಕ್ಕಂತಹ ಅವಕಾಶಗಳಿರೋದಿಲ್ಲ. ಅಂಥವ್ರು ಏನ್ ಮಾಡ್ತಾರೆ, ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾರೆ, ಬಾಬಾ ನನಗೆ ಈ ಕಷ್ಟ ಪರಿಹಾರ ಮಾಡು, ಸದಾ ನಿನ್ನ ನಾಮ ಜಪ ಮಾಡ್ತೀನಿ ಅಂತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ನಾಮ ಜಪದಲ್ಲೇ ತಲ್ಲೀನರಾಗಿರ್ತಾರೆ. ಕೆಲವರು ಮನೆಯಲ್ಲಿ ಸ್ವತಂತ್ರತೆನೇ ಇರೋದಿಲ್ಲ ಪೂಜೆ ಮಾಡೋದಕ್ಕೆ, ಅವ್ರನ್ನ ಆರಾಧನೆ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ರೆ ಅವ್ರು ಎಷ್ಟು ಗುಟ್ಟಾಗಿ ಎಷ್ಟು ಚೆನ್ನಾಗಿ ಅವರು ಬಾಬಾರವರನ್ನ ಆರಾಧನೆ ಮಾಡ್ತಿರ್ತಾರೆ ಅಂದ್ರೆ ನನ್ ಪರ್ಸ್ನಲಿ ಫೋನ್ ಮಾಡಿ ಹೇಳ್ಕೊತಾರೆ, ಅಕ್ಕ ಹೀಗಾಗ್ತಾಗ ಹಾಗೆ ಮಾಡ್ತಾರೆ, ಹೀಗಂತಾರೆ, ನಾನು ಏನ್ ಮಾಡ್ಲಿ ಅಂತಾರೆ. ನಾನು ಅವ್ರಿಗೆ ಇಷ್ಟೇ ಹೇಳೋದು, ನೀವು ಮನಸ್ಸಿಂದ ನಿಮ್ಮ ಮನಸ್ಸು ಒಳಗಡೆನೆ ನೀವು ಅವ್ರ ನಾಮ ಜಪನ ಮಾಡಿ ಅಷ್ಟೇ ಸಾಕು. ಆ ಭಕ್ತಿನೇ ಸಾಕು, ಆ ಪ್ರಾರ್ಥನೆನೇ ಸಾಕು. ಅಷ್ಟಕ್ಕೇನೆ ಬಾಬಾ ಒಲಿತಾರೆ. ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವ್ರತಗಳನ್ನ ಮಾಡಬೇಕು, ಅದನ್ನ ಮಾಡಬೇಕು, ವ್ರತ ಆಚರಣೆಗಳನ್ನ ಮಾಡಬೇಕು, ದಾನಗಳನ್ನ ಮಾಡಬೇಕು, ಆಗದೆ ಇರೋದನ್ನ ಮಾಡಬೇಕು ಅಂತ ಏನು ಬಾಬಾ ಹೇಳಿಲ್ಲ. ನೀವು ಭಕ್ತಿ ಶ್ರದ್ಧೆಯಿಂದ ನನ್ನ ನಾಮ ಜಪ ಮಾಡಿ ಸಾಕು ಅಂತಾನು ಹೇಳಿದಾರೆ ತನ್ನ ಸಚ್ಚರಿತೆನಲ್ಲಿ. ಸ್ನೇಹಿತರೆ, ನಾವು ಬೇರೆಯವರಿಗಾಗಿ ಪ್ರಾರ್ಥನೆಗಳನ್ನ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ನಾವು ಇನ್ನೊಬ್ರಿಗೂ ಒಳ್ಳೇದ್ ಬಯಸೋದ್ರಿಂದನೂ ನಮಗೂ ಒಳ್ಳೇದಾಗೋದಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಖಂಡಿತವಾಗ್ಲೂ ಒಳ್ಳೇದಾಗಿ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ನಾವು ಇವತ್ತು ಯಾರಿಗಾದ್ರೂ ಅವ್ರಿಗೆ ಹಣದ ಸಹಾಯ ಬರ್ಲಿ, ಅವ್ರು ಚೆನ್ನಾಗಿರ್ಲಿ, ಆರೋಗ್ಯದಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಜೀವನದಲ್ಲಿ ಉದ್ಧಾರ ಆಗ್ಲಿ ಅಂತೇಳಿ ನಾವು ಮನಸ್ಸಿಂದ ಅವ್ರಿಗೆ ಹಾರೈಸೋದು, ಅವ್ರಗಳಿಗೆ ನಾವು ಯಾವೆಲ್ಲ ರೀತಿಯಿಂದ ಒಳ್ಳೇದಾಗುತ್ತೋ. ನಿಮ್ಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಕ್ಕಾಗಲ್ವಾ? ಬೇಡ. ನಿಮ್ಗೆ ಮನಸ್ಸಿಂದ ಒಳ್ಳೇದನ್ನ ಬಯಸಬಹುದಲ್ವಾ? ಅದನ್ನ ನೀವು ಮಾಡಿ ನೋಡಿ. ಅದೇ ನಿಮ್ಮ ಒಂದು ಕಷ್ಟದ ಸಂದರ್ಭದಲ್ಲಿ ರಿಪೀಟೆಡ್ ಆಗಿ ಬರುತ್ತೆ. ಒಳ್ಳೆ ಕರ್ಮಕ್ಕೆ ಒಳ್ಳೆ ಕರ್ಮನೇ ಅಲ್ವಾ ವಾಪಸ್ ಬರೋದು? ಯಾರಿಗ್ ಗೊತ್ತು? ಸಾಕಷ್ಟು ಉದಾಹರಣೆಗಳನ್ನ ನಾವು ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ನಲ್ಲಿ ನೋಡಿರ್ತೀವಲ್ವಾ. ಕರ್ಮ ಹೇಗೆ ನಮ್ಗೆ ವಾಪಸ್ ಒಳ್ಳೆದನ್ನ ಮಾಡಿದ್ರೆ ಒಳ್ಳೆದನ್ನ ಕೊಡುತ್ತೆ ಅನ್ನೋದನ್ನ. ಅದೇ ರೀತಿ ಇಲ್ಲಿ ಬಾಬಾ ಹೇಳೋದನ್ನು ಅದನ್ನೇ. ನೀವು ಒಬ್ರಿಗೆ ಒಳ್ಳೇದನ್ನ ಬಯಸ್ರಿ, ನಿಮ್ಗೆ ಒಳ್ಳೇದ್ ಸಿಗುತ್ತೆ. ನೀವು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಅದು ನಿಮ್ಗೆ 100 ಮಡಿಯಾಗಿ ಸಿಗುತ್ತೆ. ಸಚ್ಚರಿತನಲ್ಲಿ ಹೇಳಿದ್ದಾರೆ, ನೀವು ಕೊಟ್ಟಿರೋ ಒಂದು 100 ರೂಪಾಯಿನೂ ಸಹಿತ ಅದನ್ನ ನಾನು 100 ಮಡಿಯಾಗಿ ವಾಪಸ್ ನಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಮಾಡೋ ಒಂದೊಂದು ಪ್ರಾರ್ಥನೆಗಳು. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಕೆಲವರು ಬಾಬಾರವ್ರು ಏನ್ ಮಾಡ್ತಿದ್ರು, ಯಾರ್ ಕಡೆನಾದ್ರು ದಕ್ಷಿಣೆ ಇಸ್ಕೊಂಡ್ ಬಾ ಅಂತ ಅಂದ್ರೆ ಅವ್ರ ಕಡೆ ದಕ್ಷಿಣೆ ಇರ್ಲಿಲ್ಲ ಅಂದ್ರೆ ನನ್ನ 100 ನಮಸ್ಕಾರಗಳನ್ನ ಬಾಬಾರವರಿಗೆ ತಿಳಿಸ್ರಿ, ನನ್ನ 20 ನಮಸ್ಕಾರಗಳನ್ನ ಬಾಬಾರವರಿಗೆ ತಿಳಿಸ್ರಿ ಅಂತ ಅಂತಿದ್ರು. ಬಾಬಾ ಅದನ್ನು ಸಹಿತ ಒಪ್ಕೊಂತಿದ್ರು ತಾನೆ. ನಾನು ಇಲ್ಲಿ ಬರೀ ದುಡ್ಡನ್ನೇ ಮಾತ್ರ ಇಲ್ಲಿ ಹೇಳ್ತಾ ಇಲ್ಲ, ದುಡ್ಡು ಅದನ್ನ ಮೆನ್ಷನ್ ಮಾಡಿದಾರೆ ಅಲ್ವಾ ಬಾಬಾ. ನಾನು ಭಕ್ತರ ಬಳಿ ಇಸ್ಕೊಂಡ್ ಬಾ ಅಂತ ಅಂದಿದ್ದು ಬರೀ ಹಣನ ಅಲ್ಲ, ಅವರಲ್ಲಿ ಇರ್ತಕ್ಕಂಥ ಅಹಂಕಾರ, ವ್ಯಾಮೋಹ, ಏನು ಅತಿ ಆಸೆ, ದುರಾಸೆ ಏನಿದಾವ ಅವುಗಳನ್ನ ಇಸ್ಕೊಂಡ್ ಬಾ ಅಂತ ಅಂದಿರೋದು ಅರ್ಥ ಆಗಿರುತ್ತೆ. ಬಾಬಾರವರ ಮಾತುಗಳನ್ನ ತುಂಬಾನೇ ನಿಗೂಢವಾಗಿರ್ತವೆ, ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದ್ರೆ ಸಚ್ಚರಿತೆನಲ್ಲಿ ಪ್ರತಿಯೊಂದನ್ನು ಬಾಬಾ ಪ್ರೂವ್ ಮಾಡಿದ್ದಾರೆ ಸ್ನೇಹಿತರೆ. ನೀವು ಅದನ್ನ ಮನಸ್ಸಿಂದ ಓದ್ರಿ, ನಿಮ್ಮದೇ ಆದ ರೀತಿ ಅರ್ಥ ಮಾಡ್ಕೋತೀರಾ. ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ಕೋತಾರೆ. ಬಾಬಾ ಎಲ್ಲಾನು ಕ್ಲಾರಿಟಿ ಕೊಟ್ಟಿದ್ದಾರೆ. ಪ್ರಾರ್ಥನೆ ಅಂದ್ರೆ ಹಣ ಅಲ್ಲ. ಹಣ ಕೇಳಿದೀನಿ ಅಂತಂದ್ರೆ ಅದು ಹಣನೇ ಅಂತ ಅಲ್ಲ, ಅದು ಬೇರೆ ಇನ್ಯಾವುದೇ ಆಗಿರಬಹುದು. ಹೇಳಿದ್ನಲ್ಲ, ಅದು ನಿಮ್ಮ ಮೋಹ, ಮಮತೆ, ಅಹಂಕಾರ, ನಾನು, ನಂದು, ಅತಿ ಆಸೆ, ದುರಾಸೆ, ಕಾಮ, ಕ್ರೋಧ, ಲೋಭ ಏನ್ ಬೇಕಾದ್ರೂ ಆಗಿರಬಹುದು ಅಂತೇಳಿ ಹೇಳಿದ್ದಾರೆ. ಅದನ್ನ ನಾನು ಕೊಡು ಅಂತೇಳಿ ನನ್ನ ಒಂದು ಭಾಷೆನಲ್ಲಿ ಕೇಳಿರ್ತೀನಿ ಅಂತ ಬಾಬಾರವರೇ ಹೇಳಿದ್ದಾರೆ. ಹಾಗಾಗಿ ನೀವಾದ್ರೂ ಅಷ್ಟೇನೆ ಇನ್ನೊಬ್ಬರಿಗೋಸ್ಕರ ನೀವು ಮಾಡಿರ್ತಕ್ಕಂತಹ ಪ್ರಾರ್ಥನೆಗಳು, ಸೇವೆಗಳು, ದಾನ ಧರ್ಮಗಳು, ಅವು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿಲ್ದ್ರೂ ಅವು ನಿಮ್ಗೆ 100 ಮಡಿಯಾಗಿ ಬಂದೇ ಬರ್ತವೆ ಸ್ನೇಹಿತರೆ. ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಪ್ರಾರ್ಥನೆಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.